ಶ್ರೀ ಶಿವ ಸುಬ್ರಹ್ಮಣ್ಯ ಜ್ಯೋತಿಷಾಲಯ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ತಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲ ಮನಸ್ಸಿನ ಆಸೆ ಆಕಾಂಕ್ಷೆಗಳು ದೈವಾನುಗ್ರಹದಿಂದ ಪೂರ್ಣಗೊಳ್ಳಲಿ ಅಂತ ಪ್ರಾರ್ಥಿಸ್ಕೊತೀನಿ. ಇಂದಿನ ಪಂಚಾಂಗ ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ. ಇಂದಿನ ದಿನಾಂಕ ಆಗಸ್ಟ್ ತಿಂಗಳ 20ನೇ ತಾರೀಕು, ಗುರುವಾರ ಆಗುತ್ತೆ. ಅಷ್ಟಮಿ ತಿಥಿ ರಾತ್ರಿ 9:32 ಇದೆ. ಆನಂತರ ನವಮಿ ತಿಥಿ ಆರಂಭ ಆಗುತ್ತೆ. ವಿಶಾಖ ನಕ್ಷತ್ರ ಬೆಳಗ್ಗೆ 10:45 ಇರುತ್ತೆ. ಆನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಬ್ರಹ್ಮಯೋಗ ಮತ್ತು ಭದ್ರಕರ್ಣ. ಇಲ್ಲಿ ತಿಥಿ ಮಾತ್ರ, ಈ ಅಷ್ಟಮಿನೂ ಒಳ್ಳೆಯದಲ್ಲ, ಹಾಗೆ ನವಮಿನೂ ಅಷ್ಟೇ. ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದು ಒಳ್ಳೆಯದು. ಇನ್ನು 10:45 ನಂತರ ವಿಶಾಖ ನಕ್ಷತ್ರ ಮುಗಿದ ನಂತರ ವೇಳೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಅನುರಾಧ ನಕ್ಷತ್ರ. ಆನಂತರ ರಾಹುಕಾಲ ಮಧ್ಯಾಹ್ನ 2:03 ಇದೆ. ಯಮಗಂಡ ಕಾಲ ಬೆಳಗ್ಗೆ 6:12 7:45 ಇದೆ. ಪ್ರತಿನಿತ್ಯ ಹೇಳ್ತೀನಿ, ಯಮಗಂಡ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು. ಒಂದು. ಎರಡನೇದು, ಹೊಸದಾಗಿ ಔಷಧಿಯನ್ನು ಸೇವಿಸಲು ಆರಂಭ ಮಾಡಬಾರ್ದು. ಇದನ್ನು ನೆನಪಿಟ್ಕೊಂಡಿರಲಿ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ ಅಥವಾ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತ ನಮಗೆ ಸಹಾಯವನ್ನು ಮಾಡ್ತಾನೆ, ಸಂಶಯ ಇಲ್ಲ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಅನಿರೀಕ್ಷಿತವಾಗಿ ಉಂಟಾಗುವಂಥ ಸಾಧ್ಯತೆ ಇದೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ನಿಮ್ಮ ತಂದೆಯವರು ಇನ್ನೂ ಉದ್ಯೋಗಸ್ಥರಾಗಿದ್ದಲ್ಲಿ ಕೆಲಸದ ನಿಮಿತ್ತ ದೂರದ ಊರಿಗೆ ಪ್ರಯಾಣ ಮಾಡಬೇಕಾಗಿ ಬರುತ್ತೆ. ಅದೇ ವೇಳೆಗೆ ಅವರ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಅನ್ನೋದು ಮನೆ ಮಾಡಿರುತ್ತೆ. ಅದು ಆನಂತರ ನಿಮ್ಮ ವಿಚಾರಕ್ಕೆ ಬಂದಾಗ ನಿಮಗೆ ಸಹಾಯ ಮಾಡೋದಕ್ಕೆ ಕೆಲವರು ಒಳ್ಳೆಯ ಮನಸ್ಸಿನಿಂದಾನೇ ಬರ್ತಾರೆ. ಇದರಲ್ಲಿ ಮುಖ್ಯವಾಗಿ ನಿಮ್ಮ ಮಕ್ಕಳು. ಅವರಿಗೆ ಕೆಲಸದ ಒಂದು ಒತ್ತಡ ಹೆಚ್ಚಾಗಿರುತ್ತೆ, ಆದರೆ ನಿಮಗೆ ಸಹಾಯವನ್ನು ಮಾಡ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನ ಲಾಭ ಇರುತ್ತೆ. ಮೂರನೇ ವ್ಯಕ್ತಿಯಿಂದ ಅಥವಾ ನಂಬಲು ಅನರ್ಹವಾದ ಮೂಲಗಳಿಂದ ಆದಾಯ ಇರುತ್ತೆ. ಆದರೆ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಅದರಲ್ಲೂ ಮುಖ್ಯವಾಗಿ ಸ್ವತಂತ್ರವಾಗಿ ನೀವು ಯಾವುದಾದ್ರೂ ಈ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ರೆ ನಿಮಗೆ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗಿರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನಿಮ್ಮ ನಿರೀಕ್ಷೆ ಮತ್ತು ನಿಮ್ಮ ಆಸೆ ಆಕಾಂಕ್ಷೆ ಖಂಡಿತವಾಗ್ಲೂ ಕೈಗೂಡುತ್ತೆ. ಆದರೆ ಆತುರದ ವ್ಯಕ್ತಿತ್ವದಿಂದ ನೀವು ಸ್ವಲ್ಪ ಹೊರಬರಬೇಕು. ಆತುರ ಇಲ್ಲದೆ ಹೋದರೆ ನಿಮ್ಮ ಯಾವುದೇ ಒಂದು ಕೆಲಸ ಕಷ್ಟ ಅಂತ ಖಂಡಿತವಾಗ್ಲೂ ಅನಿಸಲ್ಲ. ಇದು ಮುಖ್ಯವಾದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ. ಸ್ತ್ರೀಯರಿಗೆ ವಿಶೇಷವಾದಂತಹ ಅನುಕೂಲತೆಗಳು ಕಂಡುಬರುತ್ತೆ. ವೃಷಭ ರಾಶಿಯಲ್ಲಿ ಜನಿಸಿರೋರು ಸ್ವಲ್ಪ ನಿಮಗೆ ಅಥವಾ ನೀವು ಕುಟುಂಬದ ಹಿರಿಯರಾಗಿದ್ದಲ್ಲಿ ಅಥವಾ ಕುಟುಂಬದ ಹಿರಿಯರಿಗೆ, ನಿಮ್ಮ ತಂದೆ ಅಥವಾ ನಿಮ್ಮ ಅಣ್ಣ, ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಯಾರು ಆಗಿರಲಿ, ಅವರಿಗೆ ಸ್ವಲ್ಪ ದರ್ಪದ ಗುಣ ಇರುತ್ತೆ. ದರ್ಪದ ಗುಣ ಅಂದರೆ ಇದು ನೆಗೆಟಿವ್ ಆಗಿ ಅಲ್ಲ. ಯಾರು ಏನೇ ಹೇಳಿದ್ರೂ ಆ ವಿಚಾರವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಬಲ್ಲ, ತಪ್ಪಾಗಿ ಅರ್ಥ ಮಾಡ್ಕೊಂಬಲ್ಲ. ಅದೊಂದು ಒಳ್ಳೆಯದು. ಆದರೆ ಅದರ ವಿಚಾರವಾಗಿ ಅವರಿಗೆ ಒಂದು ರೀತಿ ಅಸಡ್ಡೆಯ ಮನೋಭಾವನೆ ಇರುತ್ತೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಕುಟುಂಬದ ಹಿರಿಯರ ಜೊತೆ ನಿಮ್ಮ ಒಂದು ಈ ಅನುಬಂಧ
ಅಷ್ಟೇನು ಚೆನ್ನಾಗಿರಲ್ಲ. ಅನಾವಶ್ಯಕವಾದಂತಹ ವಾದ ವಿವಾದಗಳು ಎದುರಾಗುತ್ತೆ. ಆದರೆ ಮುಖ್ಯವಾಗಿ ನಿಮ್ಮ ಕಿರಿಯ ಸೋದರ ಅಥವಾ ಕಿರಿಯ ಸೋದರಿ ಇವರು ನಿಮಗೆ ಎಲ್ಲ ರೀತಿಯ ಒಂದು ಸಲಹೆಯನ್ನು ಕೊಡ್ತಾರೆ, ಸಹಕಾರವನ್ನು ಕೊಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಆದರೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ನೀವು ನಿಮ್ಮಲ್ಲಿರುವಂತಹ ಹಠದ ಗುಣವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅದು ಸಂಪೂರ್ಣವಾಗಿ ಬಿಡಬೇಕು ಅಂತ ಹೇಳಲ್ಲ, ಬಿಡೋದಕ್ಕೆ ಸುಲಭವಾಗಿ ಸಾಧ್ಯ ಇಲ್ಲ, ಕಡಿಮೆ ಮಾಡ್ಕೋಬೋದು. ಅದ್ರ ಬಗ್ಗೆ ನೋಡಿ, ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ಅದನ್ನು ಸ್ವಲ್ಪ ಸ್ಪೋರ್ಟಿ ಮೈಂಡ್ ಅಂದರೆ ಕ್ರೀಡಾ ಮನೋಭಾವನೆಯಿಂದ ತೊಗೊಂಡ್ರೆ ಒಳ್ಳೆಯದು. ಆ ಕೆಲಸ ಮಾಡಲ್ಲ, ನೀವು ಏನು ಮಾಡ್ತೀರಿ, ತುಂಬ ಉದ್ವೇಗದಿಂದ ಬರ್ತೀರಿ, ಎಮೋಷನಲ್ ಪರ್ಸನ್. ಒಳ್ಳೆಯದನ್ನು ತಡ್ಕೊಂಬಲ್ಲ, ಹಾಗೆ ಕೆಟ್ಟದನ್ನು ತಡ್ಕೊಂಬಲ್ಲ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ಅವರ ಮನಸ್ಸಿನ ಒಂದು ಯೋಜನೆಗಳು ಆತ್ಮೀಯರ ಸಹಾಯದಿಂದ ಕೈಗೂಡುತ್ತೆ. ಉದ್ಯೋಗ ಇಲ್ಲದೇ ಹೋದಲ್ಲಿ ಆತ್ಮೀಯರ ಸಹಾಯದಿಂದ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳಿವೆ. ಮಿಥುನ ರಾಶಿಯಲ್ಲಿ ಜನಿಸಿರೋರು, ಇಲ್ಲಿ ಏನಪ್ಪ ಆಗುತ್ತೆ, ನಿಮ್ಮ ಕುಟುಂಬದಲ್ಲಿ ಯಾರೊಬ್ಬರ ಮಾತನ್ನು ಕೇಳಲ್ಲ, ನಿಮಗೆ ನೀವೇ ದೊಡ್ಡವರು. ಕಾರಣ ಏನಪ್ಪ ಅಂದರೆ, ಇದೊಂದು ಸತ್ಯದ ಮಾತಿದೆ, ಪ್ರತಿಯೊಬ್ಬರು ಬುದ್ಧಿವಂತರು. ಈ ಕಾರಣದಿಂದ ಏನು ಮಾಡ್ತಾರೆ, ಯಾವುದೋ ಒಂದು ಕೆಲಸ, ಆ ಕೆಲಸ ಆಗಬೇಕಾಗುತ್ತೆ. ಆ ಕೆಲಸಕ್ಕೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇರ್ತೀರಿ, ಎಲ್ಲರೂ ಬೇರೆ ಬೇರೆ ರೀತಿಯ ಒಂದು ಮಾರ್ಗದರ್ಶನವನ್ನು ಕೊಡ್ತೀರಿ. ಅವಾಗ ಏನಾಗುತ್ತೆ, ಈ ಕೆಲಸ ಕಾರ್ಯ ಮಾಡೋದಕ್ಕೆ ಯಾರು ಇರ್ತಾರೆ ಅವರು ಸುಮ್ಮನೆ ಆಗ್ಬಿಡ್ತಾರೆ. ನಿಮ್ಮ ಒಂದು ವಿಚಾರನೂ ಇವತ್ತು ಅದೇನೆ, ನಿಮ್ಮ ಮನಸ್ಸಿನಲ್ಲಿ ಅತಿ ಮುಖ್ಯವಾದಂತಹ ಕೆಲಸವನ್ನು ಮಾಡಲೇಬೇಕು ಅನ್ನೋ ಒಂದು ಭಾವನೆಯಿಂದ ಇರ್ತೀರಿ, ಆದರೆ ಅದು ಸಾಧ್ಯವಾಗದಿರೋ ಹೋಗುತ್ತೆ. ಇದಕ್ಕೆ ಕಾರಣ ಯಾರಪ್ಪ ಅಂದರೆ ನಿಮ್ಮ ಮನೆಯ ಜನರೇ. ಆದ್ದರಿಂದ ಸಾಧ್ಯವಾದಷ್ಟು ಈ ಮಾತನ್ನು ಹೇಳಬಾರ್ದು, ಆದರೂ ಹೇಳ್ತೀನಿ, ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುವವರೆಗೂ ಅದರ ಬಗ್ಗೆ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ, ತುಂಬ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯದ ಮೇಲೆ ಮೂರನೇ ವ್ಯಕ್ತಿಯ ಒಂದು ಕಣ್ಣಿರುತ್ತೆ. ನೀವು ಹೇಗೆ ಮಾಡ್ತೀರಿ ಕೆಲಸ ಕಾರ್ಯ, ಏನಿದೆ, ಎಲ್ಲರೂ ನಿಮ್ಮ ಸಿಕ್ಕಾಕಿಸ್ಬಿಡ್ಬೇಕು ಅಂತ ಅದು. ಆದರೆ ನೀವೇನು ಮಾಡ್ತೀರಿ, ಆತುರ ಪಡಲ್ಲ, ನಿಧಾನಗತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತೀರಿ. ಯಾವಾಗ ನಿಧಾನಗತಿಯಲ್ಲಿ ಹೋಯಿತು ಆಗ ಈ ತಪ್ಪುಗಳು ಆಗುವ ಸಂಭವ ತುಂಬ ಕಮ್ಮಿ. ಒಟ್ಟಾರೆ ಇವತ್ತು ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ತಗೋತೀರಿ, ತೊಂದರೆ ಏನಿಲ್ಲ. ಒಂದು ಹಣಕಾಸಿನ ಏನಾದರೂ ಇದ್ದರೆ ನಿಮ್ಮ ಮನಸ್ಸಿನ ಅಣತಿಯಂತೆ ಅಥವಾ ಆಸೆಯಂತೆ ಅದು ನಡ್ಕೊಂಡು ಹೋಗುತ್ತೆ, ತೊಂದರೆ ಇಲ್ಲ. ಕಟಕ ರಾಶಿಯಲ್ಲಿ ನೀವು ಜನಿಸಿದರೆ ನಿಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸ್ತೀರಿ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತೋ ಆ ವಿಚಾರವನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತೀರಿ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಪ್ರತಿಯೊಬ್ಬರನ್ನು ನೀವು ಏನು ಮಾಡ್ತೀರಿ, ಆತ್ಮೀಯರಂತೆ ನೋಡ್ತೀರಿ. ಅಂದರೆ ನಿಮಗೆ ಎ ಪಾಸಿಟಿವ್ ಮೈಂಡ್ ತುಂಬ ಇರುತ್ತೆ. ಇವತ್ತು ಯಾರನ್ನೂ ದ್ವೇಷ ಮಾಡಲ್ಲ, ಯಾರ ಬಗ್ಗೆನೂ ಅನುಮಾನ ಅಥವಾ ಶಂಕೆ ಇರಲ್ಲ, ಯಾರನ್ನು ದೂರಲ್ಲ. ಏನು ಮಾಡ್ತೀರಿ, ನೀವು ನಿಮ್ಮ ಪಾಲಿನ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಾ ಹೋಗ್ತೀರಿ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ನಿಮಗೆ ಅನಿರೀಕ್ಷಿತ ಯಶಸ್ಸು ಸಿಗುತ್ತೆ, ಲಾಭ ಸಿಗುತ್ತೆ, ಹಣಕಾಸಿನ ತೊಂದರೆ ಉಂಟಾಗಲ್ಲ. ಅದು ಸಣ್ಣ ಪುಟ್ಟ ಕೆಲಸ ಕಾರ್ಯ ಅದು ಅಷ್ಟೇ, ಹೆಚ್ಚಿನ ಶ್ರದ್ಧೆಯನ್ನು ವಹಿಸ್ತೀರಿ. ನಿಮಗೆ ಅತಿಯಾದ ಬುದ್ಧಿ ಇರುತ್ತೆ. ಬೇರೆಯವರಿಗೆ ಮಾಡಲು ಅಸಾಧ್ಯವಾದಂತಹ ಕೆಲಸ ಕಾರ್ಯಗಳನ್ನು ನೀವು ಸುಲಭವಾದ ರೀತಿಯಲ್ಲಿ ಮಾಡ್ತೀರಿ. ಇದರಿಂದ ಪ್ರತಿಯೊಬ್ಬರಿಗೂ ನಿಮ್ಮ ಬಗ್ಗೆ ಒಳ್ಳೆಯ ಒಂದು ಭಾವನೆ ಬರೋದು ಮಾತ್ರ ಅಲ್ಲ, ಆಶ್ಚರ್ಯ ಸಹ ಆಗುತ್ತೆ, ಇದು ಹೇಗೆ ಸಾಧ್ಯ ಆಯಿತು ಅಂತ. ಇಲ್ಲಿ ನಿಮ್ಮ ಗೌರವ ಮತ್ತು ಘನತೆ ಇದನ್ನು ಉಳಿಸ್ಕೋತೀನಿ. ಯಾವುದೇ ಕಾರಣಕ್ಕೂ ಗೌರವ ಹಾಳಾಗುವಂತಹ ನಿರ್ಣಯಗಳನ್ನು ತಗೊಂಬಲ್ಲ. ಒಟ್ಟಾರೆ ಸಮಾಜದಲ್ಲಿ ನಿಮಗೆ ಗಣ್ಯ ವ್ಯಕ್ತಿಯ ಸ್ಥಾನ
ಮತ್ತು ಸ್ವರೂಪ ಬರುತ್ತೆ. ಸಮಾಜದಲ್ಲಿ ನಿಮ್ಮನ್ನು ಪ್ರತಿಯೊಬ್ಬರೂ ಪ್ರೀತಿ ವಿಶ್ವಾಸದಿಂದ, ಅದರಲ್ಲೂ ನಂಬಿಕೆಯಿಂದ ನೋಡ್ತಾರೆ. ಇದರಿಂದ ನಿಮಗೂ ಆತ್ಮವಿಶ್ವಾಸ ಹೆಚ್ಚುತ್ತೆ. ಸದಾ ಸಂತೋಷದಿಂದ ಇರ್ತೀರಿ. ನೀವು ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತಲಿನ ಜನರ ಸಂತಸಕ್ಕೂ ನೀವು ನೇರವಾಗಿ ಕಾರಣರಾಗ್ತೀರಿ. ಸಿಂಹರಾಶಿಯಲ್ಲಿ ಜನಿಸಿರೋರ ವಿಚಾರಕ್ಕೆ ಬಂದಾಗ, ವೈಭವಯುತ ಸಂಸ್ಥೆಯಲ್ಲಿ ನಿಮಗೆ ಉದ್ಯೋಗ ಸಿಗುತ್ತೆ. ಅದು ಹಾಗೆಯೇ ನಿಮ್ಮ ಮನೆ, ಇವಾಗ ಇರುವಂತಹ ಮನೆಯನ್ನು ಏನು ಮಾಡ್ತೀರಿ, ಆಧುನಿಕ ರೀತಿಯಲ್ಲಿ ಮಾರ್ಪಾಟು ಮಾಡ್ತೀರಿ. ಈ ಕಾರಣದಿಂದ ಕಷ್ಟಪಟ್ಟು ಕೂಡಿಟ್ಟ ಹಣವನ್ನು ಸಹ ನೀವು ಖರ್ಚು ಮಾಡಬೇಕಾಗುತ್ತೆ. ಒಟ್ಟಾರೆ ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಅಂದರೆ, ನೋಡೋದಕ್ಕೆ ಚೆನ್ನಾಗಿರಬೇಕು. ಮನೆಯನ್ನು ಸರಿ ಮಾಡ್ತೀರಿ, ಮನೆಗೆ ಬೇಕಾದ ವಸ್ತುಗಳನ್ನು ತರ್ತೀರಿ. ನಿಮ್ಮ ಸ್ವಂತ ವಾಹನ ಇದ್ದರೆ ಅದನ್ನು ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು, ಆ ಥರ ಮಾಡ್ತೀರಿ. ಇದೇ ರೀತಿ ನಿಮ್ಮ ಜೀವನ ನಡೀತಾ ಹೋಗುತ್ತೆ. ಪ್ರತಿಯೊಬ್ಬರನ್ನು ಈ ಆಕರ್ಷಿಸುವಂತಹ ವಿಶೇಷವಾದಂತಹ ಶಕ್ತಿ ನಿಮಗೆ ಇರುತ್ತೆ. ನವವಿವಾಹಿತರಿಗೆ ಸಂತಾನದ ಬಗ್ಗೆ ವಿಶೇಷವಾದಂತಹ ಒಂದು ವರ್ತಮಾನ ಬರುತ್ತೆ. ಬೆಳೆ ಬಾಳುವಂತಹ ಒಡವೆ ವಸ್ತ್ರಗಳನ್ನು ಕೊಡ್ತೀರಿ. ನಿಮ್ಮ ಹಳೆಯ ವಾಹನವನ್ನು ಬದಲಾಯಿಸ್ತೀರಿ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ, ಅಂದರೆ ನಿಮ್ಮ ಸೋದರಿ ಆಗ್ಬೋದು ಅಥವಾ ನಿಮ್ಮ ಮಗಳಾಗ್ಬೋದು, ಇಲ್ಲ ಬೇರೆ ಯಾರು ಆಗ್ಬೋದು, ಅವರಿಗೆ ವಿವಾಹ ಯೋಗ ಇದೆ ಅಂದರೆ ಇವತ್ತು ಮದುವೆ ಆಗ್ಬಿಡುತ್ತೆ ಅಂತೆಲ್ಲ ಪ್ರಶ್ನೆ ಕೇಳ್ಬೋದು ನೀವು. ಅದನ್ನು ವಿವಾಹ ನಿಶ್ಚಯವಾಗುತ್ತೆ ಕನಿಷ್ಠ ಪಕ್ಷ, ಅದು ಸೂಚನೆ ಇದೆ. ಇನ್ನು ಸ್ವಲ್ಪ ಈ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ದೋಷ ಇದ್ದವರು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಹಾಗೆಯೇ ದೂರದ ಊರಿಗೆ ಪ್ರಯಾಣ ಮಾಡುವವರು ಸಾಧ್ಯವಾದಷ್ಟು ಈ ಸ್ವಂತ ಈ ವಾಹನ, ಅಂದರೆ ಎಸ್ಪೆಷಲಿ ಈ 2 ವೀಲರ್ಸ್ ಅಂತ ಏನು ಕರಿತೀವಿ, ಅದರಲ್ಲಿ ಹೋಗ್ದಿರ ಬಸ್ಸಲ್ಲೋ ಅಥವಾ ಕಾರಲ್ಲೋ ಹೋಗೋದು ತುಂಬ ಒಳ್ಳೆಯದು. ಸ್ವಲ್ಪ ದೇಹಾಲಸ್ಯ ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು, ಇಲ್ಲೇನಪ್ಪ ಆಗತ್ತೆ, ನಿಮ್ಮ ಕೆಲಸ ಕಾರ್ಯಗಳು ಅತಿ ಸರಳವಾದದ್ದಾದರೂ ಸರಿಯೇ, ಸ್ವಲ್ಪ ಕ್ಲಿಷ್ಟಕರವಾದದ್ದಾದರೂ ಸರಿಯೇ, ನಿಮಗೆ ಕೆಲವರ ಮಾರ್ಗದರ್ಶನ ಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ನೀವು ಯಾರನ್ನು ಅವಲಂಬಿಸ್ತೀರಪ್ಪ ಅಂದರೆ, ನಿಮ್ಮ ತಂದೆಯನ್ನು ಅವಲಂಬಿಸ್ತೀರಿ ಅಥವಾ ನಿಮ್ಮ ಹಿರಿಯ ಸೋದರನನ್ನು ಅವಲಂಬಿಸ್ತೀರಿ. ನಿಮ್ಮ ಅದೃಷ್ಟ ಅವರಿಬ್ಬರೂ ಸಹ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೇರವಾಗಿ ಭಾಗಿಗಳಾಗ್ತಾರೆ. ಇದರಿಂದ ನಿಮಗೆ ಯಾವುದೇ ರೀತಿಯ ಅಪಜಯ ಅನ್ನೋದೇ ಇರಲ್ಲ. ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಯಶಸ್ಸನ್ನು ಕಾಣ್ತೀರಿ. ಆತ್ಮವಿಶ್ವಾಸದಿಂದ ವಿರೋಧಿಗಳನ್ನು ಎದುರಿಸ್ತೀರಿ. ಅವರ ಜೊತೆ ಜಗಳ ಕಾಯಲ್ಲ, ಬುದ್ಧಿವಂತಿಕೆಯಿಂದ ಮಾತನಾಡ್ತೀರಿ, ಅವರ ಮನಸ್ಸನ್ನು ಗೆಲ್ತೀರಿ. ನಿಮಗೆ ತೊಂದರೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಬಂದವರೇ ನಿಮಗೆ ಸಹಾಯ ಮಾಡ್ತಾರೋ ಇಲ್ವೋ, ನಿಮಗೆ ನಮಸ್ಕಾರ ಮಾಡಿ ಅವ್ರ ಪಾಡಿಗೆ ಅವರು ಓಡ್ತಾರೆ. ಅಂತಹ ಒಂದು ದಿನ ಇವತ್ತು. ಇನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರತಿಯೊಬ್ಬರೂ ತುಂಬ ಇಷ್ಟಪಡ್ತಾರೆ. ಈ ಕಾರಣದಿಂದ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳ ಒಂದು ಪ್ರೀತಿ ವಿಶ್ವಾಸ ಸಿಗುತ್ತೆ ನಿಮಗೆ. ಕೇವಲ ಇದು ಮಾತಿನಲ್ಲಿರುತ್ತೆ, ಹಣದ ರೂಪದಲ್ಲೂ ಇರಲ್ಲ. ಹಾಗೆ ನಿಮಗೆ ಬಡ್ತಿ ಸಹ ಸದ್ಯಕ್ಕೆ ಸಿಗುವಂತಹ ಸಾಧ್ಯತೆ ಇಲ್ಲ. ಇನ್ನು ನಿಮ್ಮ ತಂದೆ ಅಥವಾ ತಾಯಿಯ ಜೊತೆ ಹಣಕಾಸಿನ ವ್ಯವಹಾರದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ. ಇದು ಕ್ಷಣಿಕ ಮಾತ್ರ, ಕೆಲವೇ ಗಂಟೆಗಳಲ್ಲಿ ನಿಮ್ಮ ತಪ್ಪಿನ ಅರಿವಾಗುತ್ತೆ. ಅವರಲ್ಲಿ ಕ್ಷಮೆಯನ್ನು ಯಾಚಿಸಿ ಜೀವನದಲ್ಲಿ ಎಂದಿನಂತೆ ಮುಂದುವರ್ಕೊಂಡು ಹೋಗ್ತೀರಿ. ಒಟ್ಟಾರೆ ಸಂತೋಷದ ದಿನ. ಒಂದೇ ಒಂದು ಸಲಹೆ, ಯಾರನ್ನೂ ಟೀಕಿಸಬೇಡಿ. ಎರಡನೇದಾಗಿ, ಒಮ್ಮೆ ತೆಗೆದುಕೊಂಡ ತೀರ್ಮಾನಗಳನ್ನು ಅನಾವಶ್ಯಕವಾಗಿ ಬದಲಿಸಬೇಡಿ. ಅದ್ರ ಬದಲು ಯೋಚನೆ ಮಾಡಿ ತೀರ್ಮಾನವನ್ನು ತಗೊಳ್ಳಿ, ತುಂಬ ಒಳ್ಳೆಯದು. ತುಲಾ ರಾಶಿಯಲ್ಲಿ ಜನಿಸಿರೋರು, ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದಾಗ ಏನಪ್ಪ ಆಗುತ್ತೆ ಅಂದರೆ, ಆರಂಭದಲ್ಲಿ ಮಾತ್ರ ಅಡ್ಡಿ ಆತಂಕಗಳು ಎದುರಾಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನೀವೇ ಆಗ್ತೀರಿ.
ಏನು ಯೋಚನೆ ಮಾಡ್ತೀರಿ ಆತರ ಪಡಬಾರ್ದು, ನಿಧಾನವಾಗಿ ಯೋಚನೆ ಮಾಡಿ ಕೆಲಸ ಮಾಡೋಣಪ್ಪ ಅಂತೀರಿ. ಆದರೆ ಕೆಲಸ ಆರಂಭ ಆಗಿದ್ದೇ ಆಗಿದ್ದು ಒಂಥರ ಎಮೋಷನಲ್ ಪರ್ಸನ್ ನೀವು ಏನು ಮಾಡ್ತೀರಿ, ಸ್ವಲ್ಪ ವೇಗವಾಗಿಯೇ ಆ ಕೆಲಸ ಕಾರ್ಯಗಳ ಬಗ್ಗೆ ಗಮನವನ್ನು ನೀಡಿ ಮುಂದುವರಿಸ್ತೀರಿ. ಇದರಿಂದ ತಪ್ಪಾಗುವಂತಹ ಸಾಧ್ಯತೆಗಳಿವೆ, ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ತೊಂದರೆ ಇಲ್ಲ. ಈ ಹಣಕಾಸಿನ ವಿಚಾರದಲ್ಲಿ ಸಹ ಅಷ್ಟೇ ಉತ್ತಮ ಆದಾಯ ಇರುತ್ತೆ. ಆದರೆ ಏನಪ್ಪ ಅಂದರೆ ಸ್ವಲ್ಪ ಕಾಯಬೇಕಾಗುತ್ತೆ. ಉದಾಹರಣೆಗೆ ಏನಪ್ಪ ಅಂದರೆ, ಬೆಳಗ್ಗೆ ಹೊತ್ತು ನಿಮಗೆ ಸ್ವಲ್ಪ ಹೆಚ್ಚಿನ ಹಣ ಬೇಕಾಗುತ್ತೆ, ಯಾರೋ ಕೊಡ್ತೀನಿ ಅಂತ ಹೇಳಿರ್ತಾರೆ, ಅವ್ರು ಬಂದು ಸ್ವಲ್ಪ ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ, ಮಿಕ್ಕಿದ್ದು ಶಾರ್ಟೇಜು. ಅದು ಬರೋದೇ ಇಲ್ವಾ? ಬರುತ್ತೆ, ಮಧ್ಯಾಹ್ನ ಆದ ನಂತರ ಬರುತ್ತೆ. ಆದ್ದರಿಂದ ಕಾದು ನೋಡುವ ತಂತ್ರ ಇದು ಕೇವಲ ಹಣಕಾಸಿನ ವಿಚಾರವಲ್ಲ, ಪ್ರತಿಯೊಂದು ವಿಚಾರದಲ್ಲಿಯೂ ಇದ್ದಾನೆ. ಉದಾಹರಣೆಗೆ ನೀವು ಆರೋಗ್ಯದ ಸಮಸ್ಯೆ ಇರುತ್ತೆ, ಯಾರೋ ಡಾಕ್ಟ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತೀರಿ, ಡಾಕ್ಟ್ರ್ ಸಿಗೋದೇ ಇಲ್ಲ, ತಿರ್ಗಾ ಸಂಜೆ ವಾಪಸ್ ಬರುವಾಗ ಅಲ್ಲಿರ್ತಾರೆ. ಈ ಥರ ಒಂದು ಮುಖ್ಯವಾದ ವಿಚಾರ, ಇವತ್ತು ನಿಮ್ಮ ಪಾಲಿಗೆ ಬರುವಂತಹ ಅವಕಾಶವನ್ನು ಸಂಪೂರ್ಣವಾಗಿ ಬಳಸ್ಕೋಬೇಕು. ಯಾವುದೇ ಕಾರಣಕ್ಕೂ ಬೇರೆಯವರ ಮೇಲೆ ಸಿಟ್ಕೊಂಬೋದು, ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದು, ಇದನ್ನು ಮಾಡೋಕ್ಕೋಗಬೇಡಿ. ಕಾರಣ ಬಂದರೆ ಈ ದಿನ ಸಣ್ಣ ಮಟ್ಟದಲ್ಲಿ ಆರಂಭವಾಗುವಂತಹ ವಾದ ವಿವಾದ ಎಲ್ಲ ದೊಡ್ಡದಾಗಿ ಪರಿವರ್ತನೆಗೊಳ್ಳುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಇವರೇನಪ್ಪ ಮಾಡ್ತಾರೆ ಅಂದರೆ, ಮನಸ್ಸಿನಲ್ಲಿ ಒಂದು ರೀತಿಯ ಅಂಧಕಾರ ಮನೆ ಮಾಡಿರುತ್ತೆ. ಉದಾಹರಣೆ, ಯಾವುದೋ ಒಂದು ಅತಿ ಮುಖ್ಯವಾದಂತಹ ವಿಚಾರ, ಆರಂಭದಲ್ಲಿ ಅದನ್ನು ಆರಂಭ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಿ. ಆನಂತರ ಏನಾಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಇವತ್ತೇ ನಾಳೆ ಮಾಡೋಣ ಬಿಡು. ಇಲ್ಲಿ ಒಟ್ಟಾರೆ ಇದರ ಸಾರಾಂಶ ಏನಪ್ಪ ಅಂದರೆ, ಅತಿ ಮುಖ್ಯವಾದ ಕೆಲಸಗಳನ್ನು ಮುಂದೂಡ್ತೀರಿ. ಅದು ತಪ್ಪು. ಸಾಧ್ಯವಾದಲ್ಲಿ ಕನಿಷ್ಠ ಪಕ್ಷ ಆರಂಭ ಮಾಡಿ. ಯಾಕೆಂದರೆ ಇಂಗ್ಲೀಷ್ನಲ್ಲೊಬ್ಬ ಹೇಳ್ತಾನೆ, ಕೆಲಸವನ್ನು ಆರಂಭ ಮಾಡಿದ್ರೆ ಅದು ಅರ್ಧ ಮುಗ್ದಾಗಿ ಅಂತ. ಆದ್ದರಿಂದ ಯಾವುದೇ ವಿಚಾರವನ್ನು ತಪ್ಪಾಗಿ ಗ್ರಹಿಸಬೇಡಿ. ವದಂತಿಗಳನ್ನು ನಂಬಬೇಡಿ. ಇವತ್ತು ನೀವು ವದಂತಿಗಳನ್ನು ನಂಬ್ತೀರಿ. ಬೇರೆ ಯಾರೇ ಹೇಳಿದ್ರು, ಯಾರ ಬಗ್ಗೆ ಹೇಳಿದ್ರು ಕೂಡ ದಿಢೀರಂತ ನಿಮಗೆ ಸಿಟ್ಟು ಬರುತ್ತೆ. ಕೋಪಕ್ಕೆ ಆಸ್ಪದವನ್ನು ಕೊಡಬೇಡಿ. ಎಲ್ಲರನ್ನ ಸಾಧ್ಯವಾದರೆ ಮಾತುಕತೆಯಿಂದ ಗೆಲ್ಲೋದು ತುಂಬ ಮುಖ್ಯ. ಇನ್ನು ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅನಿರೀಕ್ಷಿತವಾದ ಒಳ್ಳೆಯ ಅಂದರೆ ಲಾಭದಾಯಕ ಫಲಿತಾಂಶನೇ ಬರುತ್ತೆ. ಕೆಲಸ ಆರಂಭ ಮಾಡಬೇಕು ಅಷ್ಟೇ ನೀವು. ಇನ್ನು ಒಮ್ಮೆ ತೆಗೆದುಕೊಂಡ ನಿರ್ಣಯಗಳನ್ನು ನೀವು ಬದಲಾಯಿಸಲ್ಲ. ಈ ಕಾರಣದಿಂದ ಕುಟುಂಬದಲ್ಲಿ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಹಣಕಾಸಿನ ತೊಂದರೆ ಇಲ್ಲ. ಕೆಲಸ ಕಾರ್ಯಗಳಲ್ಲಂತೂ ನಿಮ್ಮ ನಿರೀಕ್ಷೆಯಂತೆ ನಿಮಗೆ ಯಶಸ್ಸು ದೊರೀತಾ ಹೋಗುತ್ತೆ. ಅದನ್ನ ಯೋಚನೆ ಬೇಡ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಗಮನವನ್ನು ನೀಡೋದು ಒಳ್ಳೆಯದು. ಅದರಲ್ಲೂ ಆಹಾರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಉಂಟಾಗಬಹುದು, ಎಚ್ಚರಿಕೆ ಇರಲಿ. ಅಂದರೆ ಕಲುಷಿತ ಆಹಾರ ಸೇವನೆಯಿಂದ ತೊಂದರೆ ಅಂತ ಕಂಡುಬರುತ್ತೆ. ನೀವು ಈ ಧನುರಾಶಿಯಲ್ಲಿ ಹುಟ್ಟಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ. ಆ ಬದಲಾವಣೆಗಳು ನಿಮ್ಮ ನಿರೀಕ್ಷೆಯಂತೆ ಇರುತ್ತೆ. ಅದರಿಂದ ನಿಮಗೆ ಅನುಕೂಲತೆ ಉಂಟಾಗುತ್ತೆ, ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ನಿಮ್ಮ ಸೋದರ ಅಥವಾ ಸೋದರಿ ಕೆಲಸದ ನಿಮಿತ್ತ ಕೆಲವು ದಿನಗಳ ಕಾಲ ದೂರದ ಊರಿನಲ್ಲಿ ಒಂಟಿಯಾಗಿ ಇರಬೇಕಾಗುತ್ತೆ. ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸಹ ಕಾಣುತ್ತೆ. ಇನ್ನು ನೀವು ಪ್ರಯಾಣ ಮಾಡುವಂತಹ ವೇಳೆಯಲ್ಲಿ ನಿಮಗೆ ಇಷ್ಟವಾದಂತಹ ವಸ್ತುವೊಂದು ಕಳೆದು ಹೋಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಎಚ್ಚರಿಕೆ ಇರಲಿ. ಒಂದು ಉಂಗುರ ಆಗ್ಬೋದು, ಚೈನ್ ಆಗ್ಬೋದು, ವಾಚ್ ಆಗ್ಬೋದು, ಇಲ್ಲ ನಿಮ್ಮ ಮೊಬೈಲ್ ಆಗ್ಬೋದು. ಎಚ್ಚರಿಕೆ ಇರಲಿ ಇದು ಪ್ರಯಾಣ ಮಾಡುವಂತಹ ವೇಳೆ. ಇನ್ನು ನಿಮ್ಮ ತಾಯಿಯವರಿಗೆ ಈ ಗಂಟಲು ಉರಿಯೋದು,
ಹೊಟ್ಟೆ ಉರಿ ಇಲ್ಲ ಎದೆ ಉರಿ ಇಂತಹ ಒಂದು ತೊಂದರೆ ಕಂಡುಬರುತ್ತೆ, ಅಥವಾ ಕಣ್ಣು ಉರಿಯೋದು ಇಂತಹ ತೊಂದರೆ ಕಂಡುಬರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ನೀವೆಷ್ಟೇ ಬುದ್ಧಿವಂತರಾಗಿ ನಿಮ್ಮಲ್ಲಿ ಎಷ್ಟೇ ವಿದ್ಯೆ ಇರಲಿ, ಏನಾಗುತ್ತಪ್ಪ ಅಂದರೆ ಕೆಲವೊಂದು ವಿಚಾರದಲ್ಲಿ, ಎಲ್ಲ ವಿಚಾರ ಅಂತ ಹೇಳಲ್ಲ, ಕೆಲವೊಂದು ವಿಚಾರದಲ್ಲಿ, ಅದು ಅತಿ ಮುಖ್ಯವಾದ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂತಹ ವೇಳೆ ನಿಮ್ಮ ತಲೆ ಫುಲ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಎಷ್ಟೇ ಬುದ್ಧಿ ಇದ್ರೂ ಆ ಬುದ್ಧಿಶಕ್ತಿಯ ಉಪಯೋಗನೇ ಆಗಲ್ಲ. ಅದರಿಂದ ಆತುರ ಬೇಡ, ಟೆನ್ಷನ್ ತೊಗೋಬೇಡಿ. ಇಲ್ಲೇನಪ್ಪ ತೋರಿಸ್ತಾ ಇದೆ ಅಂದರೆ ಸುಲಭವಾಗಿ ಬೇರೆಯವರ ಪ್ರಭಾವಕ್ಕೆ ಒಳಗಾಗ್ತೀರಿ, ಸುಲಭವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ ಅಂತ ಬರ್ತಾ ಇದೆ. ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ. ಒಮ್ಮೆ ತೆಗೆದುಕೊಂಡ ನಿಲುವಿಗೆ ಬದ್ಧರಾಗಿ ಬೇರೆಯವರ ಮಾತನ್ನು ಕೇಳಿ ಯಾರ ಜೊತೆ ಜಗಳವನ್ನು ಮಾಡೋಕ್ಕೋಗಬೇಡಿ. ನಿಮ್ಮ ಪ್ರಯತ್ನಕ್ಕೆ ಮೂರನೇ ವ್ಯಕ್ತಿಯ ಸಹಾಯ ಖಂಡಿತ ಸಿಗತ್ತೆ. ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಿರಲ್ಲ, ಸಹೋದ್ಯೋಗಿಗಳಾಗಿರಲ್ಲ, ಅಥವಾ ನಿಮ್ಮ ರಿಲೇಟಿವ್ಸ್, ನಿಮ್ಮ ಕುಟುಂಬದವರಾಗಿರಲ್ಲ, ಬೇರೆ ಯಾರೋ ಬಂದು ನಮಗೆ ಸಹಾಯವನ್ನು ಮಾಡ್ತಾರೆ. ಒಟ್ಟಾರೆ ಒಳ್ಳೆಯದಾಗತ್ತೆ. ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ಅದರಲ್ಲೂ ಈ ದಿನ ಏನಪ್ಪ ಆಗುತ್ತೆ ಅಂದರೆ ಇವರು ಸಮಯ ಸಂದರ್ಭಕ್ಕೆ ಹೊಂದಿಕೊಂಡು ಬಾಳ್ತಾರೆ. ಒಂದು. ಎರಡನೇದು, ಏನೋ ಸೋಲು ಉಂಟಾಗುವಂತಹ ಸಂದರ್ಭ, ಇವ್ರಿಗೇನೋ ಕಷ್ಟ ಬಂದುಬಿಟ್ಟಿರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಬುದ್ಧಿವಂತಿಕೆಯಿಂದ ಸುಳ್ಳು ಹೇಳಿದ್ರು ಸರಿನೇ ಪಾರಾಗ್ಬಿಡ್ತಾರೆ. ಯಾರ ಕೈಲೂ ಸಿಕ್ಕಾಕೊಂಬಲ್ಲ. ಹಾಗೆಂದು ಅಂದ್ಬಿಟ್ಟು ಕೆಟ್ಟದನ್ನು ಮಾಡೋದಕ್ಕೆ ಖಂಡಿತ ಹೋಗಬೇಡಿ. ಅದು ಆನಂತರ ಮುಂದಾಲೋಚನೆ ಇರುತ್ತೆ. ಅಂದರೆ ಯಾವುದೇ ಒಂದು ಕೆಲಸ ಆರಂಭ ಮಾಡೋದಕ್ಕಿಂತ ಮುಂಚೆ ಆ ಕೆಲಸದಿಂದ ಮುಂದಿನ ದಿನಗಳಲ್ಲಿ ಇವರಿಗೆ ಅನುಕೂಲ ಆಗುತ್ತೋ ಇಲ್ವೋ, ಅದರಿಂದ ಲಾಭ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡ್ತಾರೆ. ಅದರಿಂದ ಒಳ್ಳೆಯ ಮತ್ತು ಆಯ್ದ ಕೆಲಸ ಕಾರ್ಯಗಳನ್ನು ಮಾತ್ರ ಇವರು ಒಪ್ಕೋತಾರೆ. ಸ್ವಂತ ವ್ಯಾಪಾರ ವ್ಯವಹಾರವಿದ್ದಲ್ಲಿ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಸಣ್ಣ ಪುಟ್ಟ ಹಿನ್ನಡೆಗೂ ಏನು ಮಾಡ್ತೀರಿ ನೀವು ಅಂದರೆ ಈ ಅತೀವವಾದ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ. ಇನ್ನು ನೀವೇನೇ ಮಾತನಾಡಿದರೂ ಕೂಡ ಆ ಮಾತಿನ ಒಳಮರ್ಮವನ್ನು ತಿಳಿದುಕೊಂಬೋದು ತುಂಬ ಸುಲಭ. ನೀವು ಆಡೋ ಒಂದು ಮಾತಿಗೆ 2-3 ರೀತಿಯ ಅರ್ಥಗಳು ಬರುತ್ತೆ. ಆದ್ದರಿಂದ ನಿಮ್ಮ ಬಳಿ ಮಾತನಾಡೋದಕ್ಕೆ ಜನ ಖಂಡಿತ ಇವತ್ತು ಒಂದು ರೀತಿ ಭಯ ಪಡ್ತಾರೆ. ಒಟ್ಟಾರೆ ವಿದ್ಯಾರ್ಥಿಗಳು ತಮ್ಮ ಈ ಸ್ಥಾನಮಾನವನ್ನು ಉಳಿಸ್ಕೊಳ್ಳೋಕ್ಕೆ ಹೆಚ್ಚಿನ ಪರಿಣಿತಿಯನ್ನು ಪಡೆಯೋಕ್ಕೆ ತಮ್ಮ ಶಿಕ್ಷಕರ ಮತ್ತು ಗುರು ಹಿರಿಯರ ಮಾರ್ಗದರ್ಶನವನ್ನು ನಿರೀಕ್ಷಿಸ್ತಾರೆ. ಆ ಮಾರ್ಗದರ್ಶನ ಖಂಡಿತವಾಗ್ಲೂ ಸಿಗುತ್ತೆ. ದೊರೆಯುವ ಅವಕಾಶಗಳನ್ನು ಇರುವ ಸಂದರ್ಭವನ್ನು ಖಂಡಿತ ಒಳ್ಳೆಯದಾಗಿ ನಿಮ್ಮ ಪಾಲಿಗೆ ಸಿಗುವಂತೆ ಬಳಸಿಕೊಳ್ಳಿ. ಯಾವುದೇ ತಪ್ಪಿಲ್ಲ, ಒಳ್ಳೆಯದಾಗತ್ತೆ. ಇವತ್ತು ಕುಂಭರಾಶಿಯಲ್ಲಿ ಜನಿಸಿರೋರು, ಇವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಅದು ಯಾವ ರೀತಿನಪ್ಪ ಅಂದರೆ, ಒಂದು, ಮಾನಸಿಕ ಒತ್ತಡದಿಂದ ಬಳಲುತ್ತಾರೆ. ಎರಡನೇದು, ಗಂಟಲು ಅಥವಾ ಈ ತಲೆನೋವು ಜಾಸ್ತಿ ಆಗುತ್ತೆ. ಗಂಟಲು ಊದುವ ಸಾಧ್ಯತೆಗಳಿವೆ. ಅಂದರೆ ಗಂಟಲಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಇಲ್ಲ ಪೆಟ್ಟು ಬೀಳ್ಬೋದು. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಾದರೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನ ಮತ್ತು ಯೋಜನೆ ಬೇಕು. ಇಲ್ಲವರೆ ಕಷ್ಟವನ್ನು ಅನುಭವಿಸ್ತೀರಿ. ನಿಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸ್ತೀರಿ. ಆದರೆ ಅದರ ಬಳಕೆ ಎಚ್ಚರಿಕೆ ಇರಬೇಕು ಅಷ್ಟೇ. ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ. ನಿಧಾನಗತಿಯ ಪ್ರಗತಿ ಅಂತ ಕಂಡು ಬರುತ್ತೆ. ಆ ಥರ ಪಟ್ಟರೇನು ಪ್ರಯೋಜನ ಇಲ್ಲ. ಕಷ್ಟಪಡಿ, ನಿಮ್ಮ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ. ಚಿಕ್ಕ ಮಕ್ಕಳು ಅಂದರೆ ಸುಮಾರು ಒಂದು 5 ವರ್ಷದ ಒಳಗಿನ ಮಕ್ಕಳು, ಅವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡು ಬರುತ್ತೆ. ಏನೇ ತೊಂದರೆ ಆದರೂ ಕೂಡ ಸ್ವಯಂ ವೈದ್ಯ ಮಾಡಿಕೊಳ್ದಿರ ವೈದ್ಯರನ್ನು ಭೇಟಿ ಮಾಡೋದು ತುಂಬ ಒಳ್ಳೆಯದು.
ಕಾರಣ ಏನಪ್ಪ ಅಂದರೆ ಸ್ವಲ್ಪ ದೊಡ್ಡವ್ರಿಗೆ ಅರ್ಥವಾಗತ್ತೆ ಏನಾಗುತ್ತೆ ಅಂತ, ಮಕ್ಕಳು ಗೊತ್ತಾಗಲ್ಲ. ಡಾಕ್ಟ್ರ್ ಬೇಕೇ ಬೇಕಾಗತ್ತೆ. ಎಚ್ಚರಿಕೆ ಇರಲಿ. ಇನ್ನು ಇರುವ ವಾಸಸ್ಥಳವನ್ನು ಬದಲಾಯಿಸ್ತೀರಿ, ಅಂದರೆ ಮನೆಯನ್ನು ಬದಲಾಯಿಸ್ತೀರಿ. ಅಂದರೆ ಬಾಡಿಗೆ ಮನೆಯಲ್ಲಿದ್ದರೆ ಸ್ವಂತ ಮನೆಗೆ ಹೋಗುವಂತಹ ಸಾಧ್ಯತೆ ಕಂಡುಬರ್ತಿದೆ. ಸ್ವಂತ ಮನೆಯಲ್ಲೇ ಇದ್ದರೆ ಇನ್ನೊಂದು ಮನೆಯನ್ನು ಏನು ಮಾಡ್ತೀರಿ, ಭೋಗ್ಯಕ್ಕೆ ಅಥವಾ ಈ ಬಾಡಿಗೆಗೆ ತೊಗೊಂಡು ಹೋಗ್ತೀರಿ. ಕಾರಣ ಏನಪ್ಪ ಅಂದರೆ ಅಲ್ಲಿ ಸ್ವಲ್ಪ ಬಾಡಿಗೆ ಕಮ್ಮಿ ಕೊಟ್ಟು ಇಲ್ಲಿ ಜಾಸ್ತಿ ಕೊಟ್ಟು ದುಡ್ಡು ಉಳಿಸೋದು. ಒಟ್ಟಾರೆ ನೀವೇನು ಮಾಡ್ತೀರಿ, ಇವತ್ತು ಹಣ ಉಳಿತಾಯಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಯೋಜನೆಯನ್ನು ರೂಪಿಸ್ತೀರಿ. ಇದು ಪ್ರತಿಯೊಬ್ಬರಿಗೂ ಅನುಕರಣೀಯ ವಿಚಾರವಾಗುತ್ತೆ. ರಾಶಿ ಚಕ್ರದ ಕೊನೆಯ ರಾಶಿ ಮೀನ. ಈ ಮೀನರಾಶಿಯವರು ಏನು ಮಾಡ್ತಾರೆ, ಸುಲಭವಾಗಿ ಯಾರನ್ನೂ ನಂಬಲ್ಲ. ಪ್ರತಿಯೊಬ್ಬರನ್ನು ಅನುಮಾನದ ದೃಷ್ಟಿಯಿಂದನೇ ನೋಡ್ತಾರೆ. ಇದರಿಂದ ಇವರ ಮನಸ್ಸಿಗೆ ಏನಾಗುತ್ತೋ ಗೊತ್ತಿಲ್ಲ, ಒಂದು ರೀತಿ ಸಮಾಧಾನ ಸಿಗ್ಬೋದು, ಆದರೆ ಬೇರೆಯವರಿಗೆ ಬೇಸರ ಉಂಟಾಗುತ್ತೆ. ಈ ಕಾರಣದಿಂದ ನಿಮ್ಮ ಆತ್ಮೀಯರು ಸಹ ನಿಮ್ಮಿಂದ ದೂರ ಉಳಿಯುವಂತಹ ಸಾಧ್ಯತೆಗಳು ಇವೆ. ತುಂಬ ದಿನದಿಂದ ಎದುರು ನೋಡ್ತಾ ಇದ್ದಂತಹ ಬದಲಾವಣೆ ನಿಮ್ಮ ಜೀವನದಲ್ಲಿ ಇವತ್ತು ಉಂಟಾಗತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಉದ್ಯೋಗ ಬದಲಿಸಲೇಬೇಕು ಅನ್ನೋ ಒಂದು ಸನ್ನಿವೇಶ ಎದುರಾದರೆ ಆತ್ಮೀಯರ ಸಹಾಯದಿಂದ ಉತ್ತಮ ಒಂದು ಸಂಸ್ಥೆಯಲ್ಲಿ ನಿಮಗೆ ಉದ್ಯೋಗ ಸಿಗುತ್ತೆ. ಆದರೆ ಸಂಬಳದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇವಾಗಿರೋದಕ್ಕಿಂತ ಕಮ್ಮಿ ಬರ್ಬೋದು, ಆ ಸಾಧ್ಯತೆಗಳು ಇದೆ. ಇನ್ನು ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ, ಧಾರ್ಮಿಕ ಗುರುಗಳ ಆಶೀರ್ವಾದವನ್ನು ಪಡಿತೀರಿ, ಯಾತ್ರಾ ಸ್ಥಳಕ್ಕೆ ಭೇಟಿಯನ್ನು ನೀಡ್ತೀರಿ. ಆಹಾರ ಸೇವನೆಯ ವೇಳೆ ಎಚ್ಚರಿಕೆ ಇರಲಿ. ಅದಕ್ಕಿಂತಲೂ ಹೆಚ್ಚಾಗಿ ಈ ಲಿಕ್ವಿಡ್ ಫುಡ್ ಅಂತ ಏನು ಹೇಳ್ತೀವಿ, ಅದು ನೀರಾಗ್ಬೋದು, ಸಾರಾಗ್ಬೋದು, ಇಲ್ಲ ಪಾಯಸ ಆಗ್ಬೋದು. ಈ ಥರ ಯಾವುದೇ ಈ ಲಿಕ್ವಿಡ್ ಫುಡ್ನ ತಗೊಂಬುವಾಗ ಎಚ್ಚರಿಕೆ ಇರಲಿ. ಅದರಿಂದ ನಿಮ್ಮ ಆರೋಗ್ಯಕ್ಕೆ ಸಂಚಕಾರ ಬರುತ್ತೆ. ಇನ್ನು ಪ್ರಕೃತಿ ಪ್ರಿಯರು, ನೇಚರ್ ಅಂದರೆ ತುಂಬ ಇಷ್ಟ. ಈ ಕಾರಣದಿಂದ ಏನು ಮಾಡ್ತೀರಿ, ಈ ಕುಟುಂಬದ ಸದಸ್ಯರು ಬರ್ತಾರೋ ಬರಲ್ವೋ, ನೀವು ಏಕಾಂಗಿಯಾಗಿ ವಿಹಾರಕ್ಕೆ ತೆರಳ್ತೀರಿ. ದೀರ್ಘಕಾಲದ ಈ ಪ್ರವಾಸಕ್ಕೆ ಸಹ ತೆರಳ್ತೀರಿ. ಸ್ತ್ರೀಯರು ಅವರ ಪಾಲಿನ ಆಸ್ತಿಯ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಅವರ ಪಾಲಿನ ಹಣದ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಬೇಕು. ಇದು ಅತಿ ಮುಖ್ಯವಾದಂತಹ ವಿಚಾರ.